ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅನ್ನೋದು ಆಕ್ಷೇಪ ಇತ್ತು. ಈಗ ಕಾಲ ಕೂಡಿ ಬಂದಿದೆ ಅಂತ ಮರಳೆ ಗವಿ ಮಠದ ಶ್ರೀಗಳು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಪಕ್ಷಕ್ಕೆ ತುಂಬಾ ನಿಷ್ಠೆ, ಪ್ರಾಮಾಣಿಕರಾಗಿದ್ದಾರೆ. ಮರಳೆ ಗವಿ ಮಠದ ಶ್ರೀ ಮುಮ್ಮಡಿ ಶಿವರುದ್ರ ಮಹಾಸ್ವಾಮೀಜಿ ಹೇಳಿದ್ದಾರೆ. ಸಂತೋಷ ಆಗ್ತಾ ಇದೆ ಅಂತ ಹರ್ಷ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಹಿನ್ನೆಲೆಯಲ್ಲಿ ಮುಂದಿನ ಸಿಎಂ ಯಾರು ಅನ್ನೋದು ಇಡೀ ರಾಜ್ಯದಲ್ಲಿ ಈಗ ಒಂದು ರೀತಿ ಸಂಚಲನ ಮೂಡಿಸ್ತಾರಂಥದ್ದು. ಆದರೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಆಗ್ತಾರೆ ಅನ್ನೋದು ಕೂಡ ಈಗ ಕನಕಪುರ ಕ್ಷೇತ್ರದಲ್ಲಿ ಹರಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಈಗ ಆಲ್ರೆಡಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಆಗಬೇಕು ಅಂತ ಕೂಡ ಮುನ್ನುಡಿ ಸ್ವಾಮೀಜಿಯವರು ಕೂಡ ಹೇಳಿದರು. ಆ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಶ್ರೀಮಠದ ಅವಿಚ್ಛಿನ್ನ ಭಕ್ತರು. ಅವರು ಮಠದ ಜೊತೆಲೆ ಅವಿನಾಭಾವ ಸಂಬಂಧ ಇಟ್ಕೊಂಡಂಥ ಒಂದು ಪರಂಪರೆಯನ್ನು ಉಳ್ಳಂಥ ಒಬ್ಬ ಆದರ್ಶ ವ್ಯಕ್ತಿ. ಅವರು ಪಕ್ಷಕ್ಕೆ ತುಂಬ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಒಬ್ಬ ಧೀಮಂತ ನಾಯಕ. ಈ ಎಲ್ಲ ಕೆಲಸಗಳಲ್ಲಿ ತಮ್ಮದೇ ಅಂತ ಒಂದು ವಿಶಿಷ್ಟ ಛಾಪನ್ನು ಮೂಡಿಸಿದವರು ನಮ್ಮ ಪ್ರೀತಿಯ ಡಿ ಕೆ ಶಿವಕುಮಾರ್ ಅವರು. ಅವರಿಗೂ ಅವರ ಕುಟುಂಬಕ್ಕೂ ಅವರ ಪೂರ್ವಾಶ್ರಮ ತಂದೆ ತಾಯಿಗಳಿಗೂ ಮರಳೆಗವಿ ಮಠಕ್ಕೂ ತುಂಬ ಅವಿನಾಭಾವ ಸಂಬಂಧವಿರ್ತಕ್ಕಂಥದ್ದು. ಅವರು ಪ್ರಥಮತಃ ಜಿಲ್ಲಾ ಪಂಚಾಯತಿ ಸದಸ್ಯ ಅಂತ ಸಂದರ್ಭದಲ್ಲಿ ಆಗಬೇಕಾದಂಥ ಸಂದರ್ಭದಲ್ಲಿ ಅವರ ತಾತ ಮತ್ತು ಅಜ್ಜಿ ತಂದೆ ತಾಯಿಗಳು ಮೊದಲು ಮರಳೆಗವಿ ಮಠಕ್ಕೆ ಹೋಗಿ ನೀನು ಮುನೇಶ್ವರ ನಮಸ್ಕಾರ ಹಾಕಿ ಪರಮ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ಳೋದು ಮೊದಲೇ ಕರ್ತವ್ಯಪ್ಪ ಅಂತೇಳಿ ಅವರು ಇಲ್ಲಿ ಕಳಿಸ್ಕೊಡ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಹಿರಿಯ ಪರಮ ಪೂಜ್ಯರು ಕಾಲಾಗ್ನಿ ಮಹಾಸ್ವಾಮಿಗಳು ಅವರಿಗೆ ಮನಸಾರೆ ಹೃದಯ ತುಂಬಿ ಆಶೀರ್ವಾದ ಮಾಡಿದಂಥ ಒಂದು ಫಲ ಬಹುಶಃ ಇಲ್ಲಿನ ಮುನೇಶ್ವರನ ಒಂದು ಆಶೀರ್ವಾದ ಇವತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.